ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಮ್ ಸಿರ್ಸಿ ಕಡೆ ಯಾವ ತರ ಸ್ಪೆಷಲ್ ಅಡ್ಗೆಗಳನ್ನ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ನಾನ್ ಕಲ್ತಿರುವಂತ ಪ್ರೈಮರಿ ಸ್ಕೂಲ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವೆಲ್ಲರೂ ನಮ್ಮ ಅಮ್ಮನ ಮನೇಲಿ ಇದೀವಿ ಸಿರ್ಸಿಲಿ. ಸಮ್ಮರ್ ಹಾಲಿಡೇಗಂತ ಕಸಿನ್ಸ್ ಎಲ್ಲ ಬಂದಿದ್ರು ಅಂತ ಹೇಳಿದ್ನಲ್ವಾ. ಎಲ್ರು ಗೇಮ್ಸ್ ಆಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ನಾನು ಕಲ್ತಿರುವಂತ ಪ್ರೈಮರಿ ಸ್ಕೂಲ್. ತುಂಬಾ ದಿನದ ನಂತರ ಇಲ್ಲಿಗೆ ಬಂದಿದ್ದೀನಿ. ಮಕ್ಳೆಲ್ರು ಇಲ್ಲಿ ಆಟ ಆಡ್ತಾ ಇದ್ರು. ಈ ತರ ಎಲ್ಲ ಎಂಜಾಯ್ ಮಾಡಿ ತುಂಬಾ ವರ್ಷಗಳೇ ಆಗೋಗಿತ್ತು. ಎಲ್ರು ತುಂಬಾನೇ ಎಂಜಾಯ್ ಮಾಡಿದ್ವಿ ಇವತ್ತು. ಸಂಜೆ ಊಟಕ್ಕೆ ಅಂತ ಚಿಕನ್ ಸಾಂಬಾರ್ ಮತ್ತೆ ನಮ್ ಶಿರ್ಸಿ ಕಡೆ ಸ್ಪೆಷಲ್ ಆಗಿರುವಂತ ಕಜ್ಜಾಯನ ಮಾಡ್ತಾ ಇದ್ದಾರೆ. ಬನ್ನಿ, ಚಿಕನ್ ಸಾರ್ಗೆ ಕಾಂಬಿನೇಷನ್ ಆಗಿರುವಂತ ಕಜ್ಜಾಯನ ಹೇಗ್ ಮಾಡೋದಂತ ನೋಡೋಣ. ಮತ್ತೆ ಚಿಕನ್ ಸಾಂಬಾರ್ನ ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಅದಕ್ಕೆ ಶುಂಠಿ ಮತ್ತೆ ಟೊಮೆಟೊನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತಿಗೆ ಇದನ್ನ ಫ್ರೈ ಮಾಡೋಣ. ಆಮೇಲೆ ಸೋಂಪು ಹಾಕಿ ಫ್ರೈ ಮಾಡ್ಬೇಕು. ಇದೆಲ್ಲ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದಾರೆ. ಹಾಗೆ ಅರಿಶಿನ ಪುಡಿನೂ ಈಗ್ಲೇ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ಪೈಸಸ್ ಎಲ್ಲಾನು ಹಾಕ್ಬೇಕು. ಹೀಗೆ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡೋಣ. ಇದಾದ್ಮೇಲೆ ಕೊತ್ತಂಬರಿ ಕಾಳನ್ನ ಹಾಕ್ಬೇಕು. ಕೊತ್ತಂಬರಿ ಕಾಳು ಹಾಕಿದ ನಂತರನು ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದೆಲ್ಲ ಫ್ರೈ ಆಗಿದೆ. ಆಮೇಲೆ ಮೆಣಸನ್ನು ಫ್ರೈ ಮಾಡ್ಕೊಳ್ಬೇಕು. ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಇದನ್ನು ಹಾಕ್ಬೇಕು. ಚಿಕನ್ಗೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅರಿಶಿನ ಪುಡಿ ಮತ್ತೆ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು
ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಬಿಸಿ ಮಾಡಿದ ಹಾಲು ಪೂರ್ತಿ ತಣ್ಣಗಾಗಿದೆ. ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದ್ದೀನಿ. ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಕರ್ಬೂಜ ಹಣ್ಣನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಈ ಮಿಶ್ರಣ ಹಾಕೋಣ. ಇವಾಗ ಇದನ್ನ ಕ್ಲೋಸ್ ಮಾಡಿ ಒಂದ್ 8 ತಾಸು ಫ್ರಿಜ್ ಅಲ್ಲಿ ಇಟ್ರೆ ಐಸ್ ಕ್ರೀಮ್ ರೆಡಿ. ನಿಮ್ಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.